ಹರಿ ಓಂ. ನಿನ್ನೆ 2 ಮತ್ತು 3ನೇ ಶ್ಲೋಕದ 11ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ಶ್ಲೋಕಗಳ ಭಾವಾರ್ಥವನ್ನ ಗಮನಿಸಿದ್ವು. ಇವತ್ತು 4 ಮತ್ತು 5ನೇ ಶ್ಲೋಕಗಳ ಭಾವಾರ್ಥವನ್ನ ನೋಡೋಣ. ಅದ್ಭುತವಾದಂತಹ ವಿಮರ್ಶೆ ಅಥವಾ ಭಗವಂತನ ಸ್ತೋತ್ರ. 4ನೆಯ ಮಂತ್ರ 4ನೇ ಶ್ಲೋಕ. ಉದಾರಮಾದರಾನ್ನಿತ್ಯಮನಿಂದ್ಯಂ ಸುಂದರೀಪತೆ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಭಗವಂತನ ಸ್ವರೂಪವನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಬ್ರಹ್ಮ ಇಂದ್ರಾದಿ ಅಭಿವಂದಿತಂ. ಬ್ರಹ್ಮ, ಇಂದ್ರಾದಿ ದೇವತೆಗಳು ಇವರೆಲ್ಲರಿಂದಲೂ ಕೂಡ ಅಭಿವಂದಿತವಾದ ಭಗವಂತನ ಸ್ವರೂಪವನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಎಂತಹದ್ದದು? ಆನಂದಸ್ಯ ಪದಂ. ಆನಂದ ಪೂರ್ಣವಾದದ್ದು, ಆನಂದ ಸ್ವರೂಪವಾದಂತಹದ್ದು ಭಗವಂತನ ಸ್ವರೂಪ. ಅಂತಹ ಸ್ವರೂಪವನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಎಲ್ಲ ಶ್ಲೋಕದಲ್ಲಿ ಬರುವಂತಹ ಸಾಮಾನ್ಯ ವಿಚಾರ, ಇದರ ಜೊತೆ ಇಲ್ಲಿ ಮತ್ತೊಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಭಗವಂತನ ಶರೀರ ತುಂಬಾ ಕೃಶವೂ ಅಲ್ಲ, ತುಂಬಾ ದಪ್ಪವಾದದ್ದು ಅಲ್ಲ. ಅವಲಕ್ಷಣಗಳು ಅಂತ ಏನ್ ಕರೀತಾರ, ಆ ಯಾವ ಅವಲಕ್ಷಣಗಳು ಅವನಲ್ಲಿ ಇಲ್ಲ. ಉದಾರಂ, ಅತ್ಯಂತ ಶ್ರೇಷ್ಠವಾದಂತಹದ್ದು ಭಗವಂತನ ಸ್ವರೂಪ. ಆಮೇಲೆ ಆದರಾತ್ ನಿತ್ಯಂ ಅನಿಂದ್ಯಂ. ಪ್ರೀತಿಯಿಂದ ಭಗವಂತನ ಸ್ತೋತ್ರವನ್ನು ಮಾಡ್ಲಿಕ್ಕೆ ಯೋಗ್ಯನಾಗಿದ್ದಾನೆ. ಅವನು ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ. ಕೆಲವೊಂದಿಷ್ಟು ಜನರನ್ನ ನಾವು ಸ್ತೋತ್ರ ಮಾಡ್ತೇವೆ, ಆದರೆ ಆದರ ಪೂರ್ವಕವಾಗಿ ಸ್ತೋತ್ರ ಮಾಡೋದಿಲ್ಲ. ಕೆಲವೊಮ್ಮೆ ನಿರೂಪಣೆಗೆ ಅಂತ ನಿಲ್ಲಿಸಿದಾಗ ಎದುರುಗಡೆಯಲ್ಲಿ ಆ ವ್ಯಕ್ತಿಗಳಲ್ಲಿ ಹೊಗಳಿಸಿಕೊಳ್ಳುವ ಗುಣಗಳಿಲ್ಲದೆ ಹೋದರೂ ಕೂಡ ಅನಿವಾರ್ಯವಾಗಿ ಹೊಗಳಬೇಕಾಗತ್ತೆ. ಯಾವುದೋ ಒಬ್ಬ ವ್ಯಕ್ತಿಯಿಂದ ನಮಗೆ ಕೆಲಸಗಳು ಆಗಬೇಕಾಗಿತ್ತು ಅಂತಂದು ಹೇಳಿದ್ರೆ ಬೇಡ ಅಂತಂದ್ರೂ ಹೊಗಳಬೇಕಾಗತ್ತೆ. ಆ ಥರ ಅಲ್ಲ. ಆದರಾತ್ ನಿತ್ಯಂ ಅನಿಂದ್ಯಂ. ಭಗವಂತನನ್ನ ಎಂದೆಂದಿಗೂ ನಿಂದಿಸಲಿಕ್ಕೆ ಒಂದೇ ಒಂದು ಕಾರಣಗಳು ಹುಡುಕಿದರೂ ಸಿಗೋದಿಲ್ಲ. ಬೈಯಬಹುದು ನಾವು, ಆದರೆ ಕಾರಣ ಇದ್ದು ಬೈಯೋದಿಲ್ಲ. ಪರಮಾತ್ಮನಿಗೆ ಏನು ಗೊತ್ತಿದೆ, ದೇವರು ತಪ್ಪು ಮಾಡ್ಬಿಟ್ಟ, ಈ ತರ ಮಾಡಬಾರ್ದಿತ್ತು ಅಂತ ನಾವು ಹೇಳ್ತೇವೆ, ಆದ್ರೆ ನಮಗ್ ಸರಿಯಾದ ಕಾರಣ ಗೊತ್ತಿರೋದಿಲ್ಲ. ಭಗವಂತ ಅನಿಂದ್ಯ, ಯಾರಿಂದಲೂ ಯಾವ ಕಾಲದಲ್ಲೂ ಕೂಡ ನಿಂದನೆಗೆ ಯೋಗ್ಯನೇ ಅಲ್ಲ, ಆದ್ರೆ ನಿರಂತರವಾಗಿ ಆದರದಿಂದ ಸ್ತೋತ್ರ ಮಾಡ್ಲಿಕ್ಕೆ ಯೋಗ್ಯನಾಗಿದ್ದಾನೆ. ಅಂತಹ ಸುಂದರೀಪತೆ ನಾವು ಸ್ತೋತ್ರ ಮಾಡ್ತೇವೆ. ಏನೋ ಒಂದು ಪರಮಾತ್ಮನಿಗೆ ಸಿಗದೆ ಇದ್ದದ್ದು ಹೊಸದಾಗಿ ಏನೋ ಒಂದು ಸಿಕ್ಬಿಡ್ತು, ಅವನಿಗೇನೋ ಒಂದು ಲಾಭ ಇದೆ ಅಂತ ಅಂದುಕೊಳ್ಬೇಡಿ. ಅವನು ಸುಂದರೀಪತಿ, ಲಕ್ಷ್ಮೀಪತಿಯಾಗಿದ್ದಾನೆ ಪರಮಾತ್ಮ. ನಾವು ಹೊಗಳೋದ್ರಿಂದ ಅವನಿಗೇನು ಸಿಗಬೇಕಾಗಿದೆ? ಎಲ್ಲರೂ ಬಂದು ಅವನ ಸೇವೆಗೋಸ್ಕರ ಅಂತ ನಿಂತಿದ್ದಾರೆ. ಅಂತಹ ಪರಮಾತ್ಮನಿಗೆ ನಾವೇನು ಕೊಡೋದಿದೆ? ಅಂತಹ ಲಕ್ಷ್ಮೀ ಗಂಡನಾದಂತಹ, ಬಯಸಿದ್ದೆಲ್ಲವನ್ನ ಪಡೆದಂತಹ, ಪೂರ್ಣನಾದಂತಹ ಆ ಪರಮಾತ್ಮನ ಸ್ವರೂಪವನ್ನ ಒಂದೇ ನಮಸ್ಕಾರ ಮಾಡ್ತೇನೆ. ಮಾಡಬೇಕಾದ್ರೆ ಆದರಾತ್ ಭಕ್ತಿಪೂರ್ವಕವಾಗಿ ಆ ಭಗವಂತನ ಸ್ವರೂಪವನ್ನ ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತಂದ್ರೆ ಯಾವ ಕೆಲಸಗಳನ್ನೇ ಆಗ್ಲಿ ಮಾಡಿದ ಕರ್ಮಗಳನ್ನ ಶ್ರದ್ಧೆಯಿಂದ ಭಗವಂತನಲ್ಲಿ ಭಕ್ತಿಯಿಂದ ಮಾಡಿದೆವು ಅಂತಾದರೆ ಆ ಕರ್ಮಗಳು ಪೂರ್ಣವಾದ ಫಲವನ್ನ ಕೊಡುತ್ತೆ. ಹಾಗಾಗಿ ಆ ಭಗವಂತನ ಸ್ತೋತ್ರಗಳನ್ನ ಭಕ್ತಿಪೂರ್ವಕವಾಗಿ ಭಗವಂತನ ಅನುಗ್ರಹದಿಂದ, ಅನುಗ್ರಹಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಉದಾರಂ, ಉದಾರಂ ಅಂತಂದು ಹೇಳಿದ್ರೆ ಅತಿ ಶ್ರೇಷ್ಠವಾದ,
ಸುಂದರೀಪತೆ ಲಕ್ಷ್ಮೀಪತಿಯ ಆನಂದಸ್ಯ ಆನಂದ ಸ್ವರೂಪವಾದ ಪದಂ ಸ್ವರೂಪವನ್ನ ಆನಂದ ರೂಪವಾದಂತಹ ಪರಮಾತ್ಮನ ಸ್ವರೂಪವನ್ನ ನಮಸ್ಕಾರ ಮಾಡ್ತೇನೆ. ಎಂತಹದ್ದದು? ಅನಿಂದ್ಯಂ, ಯಾವ ವ್ಯಕ್ತಿಗಳಿಂದಲೂ ಈ ದೋಷ ಇದೆ ಅಂತ ನಿಂದನೆಗೆ ಯೋಗ್ಯವೇ ಅಲ್ಲದೆ ಇರುವ ಪರಿಪೂರ್ಣವಾದ ವ್ಯಕ್ತಿತ್ವ ಆ ಪರಮಾತ್ಮನದ್ದು. ಅಂತಹ ವ್ಯಕ್ತಿತ್ವವುಳ್ಳ ಪರಮಾತ್ಮನನ್ನ ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ ಮಾಡ್ತೇನೆ ಕಾಟಾಚಾರಕ್ಕೆ ಯಾವಾಗಲೂ ಒಮ್ಮೆಯೋ ಅಲ್ಲ, ನಿತ್ಯವಾಗಿಯೂ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾವಾಗ್ಲೂ ಆ ಪರಮಾತ್ಮನನ್ನ ನಿನ್ನ ದಾಸ ನಾನು ಅನ್ನುವ ಬುದ್ಧಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ ಮಾಡಬೇಕಾದ್ರೆ ಆದರಾತ್ ನಿತ್ಯಂ ವಂದೇ, ಭಕ್ತಿಯಿಂದ ಆ ಪರಮಾತ್ಮನನ್ನ ನಿತ್ಯವಾಗಿ ನಮಸ್ಕಾರ ಮಾಡ್ತಾ ಇದ್ದೇವೆ. ನಾವು ಪ್ರತಿ ದಿವಸವೂ ದೇವಸ್ಥಾನಕ್ಕೆ ಹೋಗಿ ಕಾಟಾಚಾರದ ನಮಸ್ಕಾರವನ್ನು ಮಾಡ್ತೇವಲ್ಲ, ಆ ರೀತಿಯಾದ ನಮಸ್ಕಾರವಲ್ಲ, ಆದರದ ಭಕ್ತಿಪೂರ್ವಕವಾದ ನಿರಂತರವಾದ ನಮಸ್ಕಾರವನ್ನ ಭಗವಂತ ನಿನಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ನಿನ್ನ ಅನುಗ್ರಹಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ. ನಿನ್ನ ಸ್ವರೂಪ ಅತಿ ಶ್ರೇಷ್ಠವಾದದ್ದು, ಯಾವ ದೋಷಗಳೂ ಇಲ್ಲ. ಆದ್ರೂ ನಿನ್ನನ್ನು ನಿಂದನೆ ಮಾಡ್ತಾರೆ ಅಂತಂದ್ರೆ ಅವ್ರ ಪಾಪವನ್ನ ಒಟ್ಟು ಹಾಕ್ತಾ ಇದ್ದಾರೆ ಅಂತ ಅರ್ಥ ಅಷ್ಟೆ. ಶಿಶುಪಾಲ ಮುಂತಾದವರೆಲ್ಲರೂ ಕೂಡ ಭಗವಂತನನ್ನ ನಿಂದನೆ ಮಾಡಿದ್ರು. ನಿಂದನೆಗೆ ಯೋಗ್ಯವಾಗದೇ ಇದ್ರೂ ಕೂಡ ಆ ವ್ಯಕ್ತಿಗಳನ್ನು ನಿಂದನೆ ಮಾಡಿದರೆ ಆ ವ್ಯಕ್ತಿ ದೊಡ್ಡದಾದ ಅನರ್ಥವನ್ನು ಪಡಿತಾನೆ ಅಂತ ಬೇಕಾದಷ್ಟು ವಾಕ್ಯಗಳಿವೆ. ಅಪೂಜ್ಯ ಪೂಜ್ಯತೆ ಯತ್ರ, ಪೂಜ್ಯೋ ಯತ್ರ ನ ಪೂಜ್ಯತೆ, ತ್ರೀಣಿ ತತ್ರ ಭವಿಷ್ಯಂತಿ. ಜಗತ್ತಿನ ದುರ್ಭಿಕ್ಷಂ ಮರಣಂ ಇನ್ನೊಂದು ಅಂತ. ಯಾವ ವ್ಯಕ್ತಿಗಳನ್ನ ಪೂಜೆಗೆ ಯೋಗ್ಯರಲ್ವೋ ಅವರನ್ನ ಚೆನ್ನಾಗಿ ಹೊಗಳು ಬಿಡೋದು. ಯಾವ ವ್ಯಕ್ತಿಗಳು ಪೂಜೆಗೆ ಅರ್ಹರಾಗಿರ್ತಾರೋ ಅವರ ಚೆನ್ನಾಗಿ ಪೂಜೆಯನ್ನು ಮಾಡದೇ ಇರೋದು. ಅಂತಂದ್ರೆ ಅವರನ್ನ ಹೊಗಳಿ ಅವರಿಗೆ ಬೇಕಾದಂತಹ ಸತ್ಕಾರಗಳನ್ನು ಮಾಡದೇ ಇರೋದು. ಎಲ್ಲಿರುತ್ತೋ ಅಲ್ಲಿ ಮೂರು ಹಾಗೆ ಆಗತ್ತೆ: ದುರ್ಭಿಕ್ಷಂ ಮರಣಂ ಭಯಂ. ದುರ್ಭಿಕ್ಷೆ, ಚೆನ್ನಾಗಿ ಮಳೆ ಆಗದೇ ಇರೋದು, ಒಂದು ಅನಾವೃಷ್ಟಿ, ಒಂದು ಅತಿವೃಷ್ಟಿ. ಮರಣ ಅಂತಂದ್ರೆ ಅಪ್ರಾಪ್ತ ಕಾಲದಲ್ಲಿಯೇ ಜನ ಸತ್ತು ಹೋಗೋದು. ಯಾವುದೋ ಒಂದು ರೋಗಗಳು ಬಂದು ಜನರೆಲ್ಲ ಸತ್ತು ಹೋಗುವಂತಹದ್ದು. ಭಯ, ಸಾವಿನ ಭಯ, ಅವನತಿಯ ಭಯ, ಈ ಎಲ್ಲ ಭಯಗಳು ಕೂಡ ಬರುತ್ತೆ ಯಾವಾಗ ಯಾರು ಅಪೂಜ್ಯರಲ್ವೋ, ಯಾರು ನಿಂದ್ಯರಲ್ವೋ ಅಂತಹ ವ್ಯಕ್ತಿಗಳನ್ನ ನಿಂದನೆ ಮಾಡಿದರೆ. ಹಾಗಾಗಿ ಪರಮಾತ್ಮ ಅನಿಂದ್ಯನಾಗಿದ್ದಾನೆ. ಅಂತಹ ಅನಿಂದ್ಯನಾದ ಆ ಪರಮಾತ್ಮನ ಸ್ವರೂಪವನ್ನ ನಿತ್ಯವಾಗಿಯೂ ಲಕ್ಷ್ಮೀಪತಿಯಾದ ನಾರಾಯಣನನ್ನ, ಬ್ರಹ್ಮರುದ್ರಾದಿ ದೇವತೆಗಳಿಗಿಂತ ಪೂಜಿತನಾದಂತಹ ಆ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೇನೆ ಭಕ್ತಿಯುಕ್ತವಾಗಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಮತ್ತೆ ಮುಂದಿನ ಶ್ಲೋಕದ ಭಾವಾರ್ಥವನ್ನು ನಾಳೆ ನೋಡೋಣ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು, ಅವಕಾಶ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ. ನಮಸ್ಕಾರ.